ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿನಿಮಾ ಲೆನ್ಸ್ ಕನ್ನಡ. ಸ್ನೇಹಿತರೆ, ಇವತ್ತು ನಾವು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತನಾಡೋಣ. ಈ ಪ್ರಶ್ನೆ ಬಹುತೇಕ ಎಲ್ಲ ಕನ್ನಡ ಸಿನಿಪ್ರಿಯರ ಮನಸ್ಸಿನಲ್ಲಿ ಒಂದಲ್ಲ ಒಂದು ಸಲ ಬಂದೇ ಇರುತ್ತೆ. ಅದೇನೆಂದರೆ, ಒಂದು ವೇಳೆ ದರ್ಶನ್ ಅವರಿಗೆ ಕೆಜಿಎಫ್, ಬಾಹುಬಲಿ ಅಥವಾ ಸಲಾರ್ ಲೆವೆಲ್ನ ಸಿನಿಮಾ ಸಿಕ್ಕರೆ ನಿಜವಾಗಿಯೂ ಏನಾಗಬಹುದು? ಆ ಸಿನಿಮಾ ಫ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಇತಿಹಾಸ ಸೃಷ್ಟಿಸುತ್ತಾ ಅಥವಾ ನಾವು ಅಂದುಕೊಳ್ಳುವಷ್ಟು ಸುಲಭ ಅಲ್ವಾ? ಹಾಗಿದ್ದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣವಾ? ಮೊದಲಿಗೆ ಒಂದು ವಿಷಯ ನೋಡೋಣ. ಕೆಜಿಎಫ್, ಬಾಹುಬಲಿ ಅಥವಾ ಸಲಾರ್ ಅಂತ ಸಿನಿಮಾಗಳನ್ನು ನಾವು ಯಾಕೆ ಇಷ್ಟು ದೊಡ್ಡ ಮಟ್ಟದ ಸಿನಿಮಾಗಳು ಅಂತ ಹೇಳ್ತೀವಿ? ಅದು ಕೇವಲ ಯಶ್ ಮತ್ತು ಪ್ರಭಾಸ್ ಇದ್ದರು ಅಂತಲ್ಲ. ಆ ಸಿನಿಮಾಗಳಲ್ಲಿ ಒಂದು ದೊಡ್ಡ ವಿಷನ್ ಇತ್ತು, ಒಂದು ಹೊಸ ವರ್ಲ್ಡ್ ಇತ್ತು. ನಾವು ಮೊದಲ ಸೀನ್ನಿಂದ ಕೊನೆಯ ಸೀನ್ವರೆಗೆ ಕಥೆಯೊಳಗೆ ಹೋಗಿಬಿಡ್ತೀವಿ. ಪ್ರತಿ ಕ್ಯಾರೆಕ್ಟರ್ಗಳಿಗೂ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಪ್ರತಿ 10 ನಿಮಿಷಕ್ಕೊಮ್ಮೆ ಒಂದು ಐ ಮೂವ್ಮೆಂಟ್ ಇರುತ್ತೆ. ಅದಕ್ಕೆ ಆ ಸಿನಿಮಾಗಳು ಭಾಷೆ ದಾಟಿ ಇಡೀ ದೇಶದ ಜನರನ್ನು ಕನೆಕ್ಟ್ ಮಾಡಿದವು. ಈಗ ಅದೇ ಜಾಗದಲ್ಲಿ ದರ್ಶನ್ ಅವರು ಮೂವಿ ಮಾಡಿ, ಒಂದು ದೊಡ್ಡ ಬಜೆಟ್, ಪವರ್ಫುಲ್ ಸ್ಟೋರಿ, ಪ್ರಶಾಂತ್ ನೀಲ್ ಅಥವಾ ರಾಜಮೌಳಿ ತರ ಒಂದು ವಿಷನ್ ಇರುವ ಡೈರೆಕ್ಟರ್, ಜೊತೆಗೆ ಟಾಪ್ ಲೆವೆಲ್ ಮ್ಯೂಸಿಕ್ ಡೈರೆಕ್ಟರ್, ಸ್ಟ್ರಾಂಗ್ ವಿಲನ್, ಹಾಲಿವುಡ್ ಕ್ವಾಲಿಟಿ ಆಕ್ಷನ್, ಈ ರೀತಿಯ ಒಂದು ಸಿನಿಮಾ ದರ್ಶನ್ ಅವರು ಸಿಕ್ಕರೆ ಏನಾಗಬಹುದು? ನನ್ನ ಪ್ರಕಾರ ಇಲ್ಲಿ ಸಿನಿಮಾ ಬಗ್ಗೆ ಮಾತನಾಡುವ ಮೊದಲು ಆಡಿಯನ್ಸ್ ಬಗ್ಗೆ ಮಾತನಾಡಬೇಕು. ಯಾಕಂದ್ರೆ ಇವತ್ತಿನ ಆಡಿಯನ್ಸ್ ತುಂಬಾ ಬದಲಾಗಿದ್ದಾರೆ. ಮೊದಲೆಲ್ಲ ಹೀರೋ ನೋಡಿ ಸಿನಿಮಾ ನೋಡ್ತಿದ್ರು, ಆದರೆ ಈಗ ಕಂಟೆಂಟ್ ಚೆನ್ನಾಗಿದ್ರೆ ಯಾವ ಭಾಷೆ ಸಿನಿಮಾ ಆದರೂ ನೋಡ್ತಾರೆ. ಕಾಂತಾರ್ ನೋಡಿದ್ರು, ಕೆಜಿಎಫ್ ನೋಡಿದ್ರು, 777 ಚಾರ್ಲಿ ನೋಡಿದ್ರು. ಯಾಕೆ? ಕತೆ ಕನೆಕ್ಟ್ ಆಯಿತು, ಎಮೋಷನ್ ಕನೆಕ್ಟ್ ಆಯಿತು. ಹಾಗಾದ್ರೆ ದರ್ಶನ್ ಅವರಿಗೆ ಕೂಡ ಅಂತ ಸಿನಿಮಾ ಸಿಕ್ಕರೆ? ನನಗೆ ಅನಿಸೋದು ಖಂಡಿತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವ ಅವಕಾಶ ಇದೆ. ಯಾಕಂದ್ರೆ ಮಾಸ್ ಸ್ಕ್ರೀನ್ ಪ್ರೆಸೆನ್ಸ್ ಅನ್ನೋದು ದರ್ಶನ್ ಅವರ ದೊಡ್ಡ ಪ್ಲಸ್ ಪಾಯಿಂಟ್. ಅದನ್ನ ಸರಿಯಾದ ಕಥೆಯಲ್ಲಿ ಬಳಸಿದರೆ ರಿಸಲ್ಟ್ ಬೇರೆನೇ ಇರಬಹುದು. ಆದರೆ ಇಲ್ಲಿ ಒಂದು ವಿಷಯ ನಾವು ಮರೆಯಬಾರದು. ಕೆಜಿಎಫ್ ಫಾರ್ಮುಲಾ ಅಂದ್ರೆ ಸ್ಲೋ ಮೋಷನ್ ಅಲ್ಲ, ಡಾರ್ಕ್ ಕಲರ್ ಅಲ್ಲ, ಹೀರೋ ಎಂಟ್ರಿ ಕೂಡ ಅಲ್ಲ. ಅದರ ಹಿಂದೆ ಇದ್ದ ರೈಟಿಂಗ್, ಸ್ಕ್ರೀನ್ ಪ್ಲೇ, ಬ್ಯಾಕ್ಗ್ರೌಂಡ್ ಸ್ಕೋರ್, ಎಮೋಷನ್ ಇವೆಲ್ಲ ಸೇರಿ ಕೆಜಿಎಫ್ ಅನ್ನೋ ಮ್ಯಾಜಿಕ್ ಕ್ರಿಯೇಟ್ ಆಯಿತು. ಅದೇ ಮ್ಯಾಜಿಕ್ ಅನ್ನು ಕಾಪಿ ಮಾಡೋಕೆ ಆಗಲ್ಲ. ಆ ತರದ ಹೊಸ ಮ್ಯಾಜಿಕ್ ಕ್ರಿಯೇಟ್ ಮಾಡಬೇಕು. ಇನ್ನೊಂದು ವಿಷಯ, ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಕನ್ನಡಕ್ಕೆ ಡಬ್ ಮಾಡೋದು ಅಥವಾ ಹಿಂದಿಗೆ ರಿಲೀಸ್ ಮಾಡೋದು ಮಾತ್ರ ಅಲ್ಲ. ಕರ್ನಾಟಕದ ಹೊರಗಿರುವ ಆಡಿಯನ್ಸ್ ಕೂಡ ಈ ಕತೆ ನಮ್ಮದು ಅಂತ ಫೀಲ್ ಮಾಡಬೇಕು. ಆ ಲೆವೆಲ್ ಎಮೋಷನ್ ಇದ್ದಾಗ ಮಾತ್ರ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅದಕ್ಕೆ ಬಾಹುಬಲಿ, ಕೆಜಿಎಫ್, ಪುಷ್ಪ, ಕಾಂತಾರ ಈ ಸಿನಿಮಾಗಳು ಇಷ್ಟೊಂದು ದೊಡ್ಡ ಸಕ್ಸಸ್ ಆದವು. ಹಾಗಾದ್ರೆ ದರ್ಶನ್ ಅವರಿಗೆ ಇಂಥ ಸಿನಿಮಾ ಯಾವ ಡೈರೆಕ್ಟರ್ ಮಾಡಬಹುದು? ನಿಮ್ಮ ಪ್ರಕಾರ ಯಾರು? ಪ್ರಶಾಂತ್ ನೀಲ್, ನರ್ತನ್, ಹೇಮಂತ್ ರಾವ್ ಅಥವಾ ಹೊಸ ಡೈರೆಕ್ಟರ್ ಯಾರಾದರೂ? ನಿಮ್ಮ ಆಯ್ಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕೊನೆಗೆ ಒಂದು ಮಾತು, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕಾದ್ರೆ ಹೀರೋ ಮಾತ್ರ ಸಾಲಲ್ಲ. ಒಂದು ಅದ್ಭುತ ಕತೆ, ಒಂದು ವಿಷನ್ ಇರುವ ಡೈರೆಕ್ಟರ್, ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್, ಪವರ್ಫುಲ್ ಮ್ಯೂಸಿಕ್ ಮತ್ತು ಆಡಿಯನ್ಸ್ಗೆ ಹೊಸ ಎಕ್ಸ್ಪೀರಿಯನ್ಸ್ ಕೊಡುವ ಸಿನಿಮಾ ಇರಬೇಕು. ಈ ಎಲ್ಲವೂ ಒಂದೇ ಸಿನಿಮಾದಲ್ಲಿ ಸೇರಿದ್ರೆ ನಿಜವಾಗಿಯೂ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಸಿಗಬಹುದು. ಸೊ ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದರ್ಶನ್ ಅವರಿಗೆ ಕೆಜಿಎಫ್ ಅಥವಾ ಬಾಹುಬಲಿ ಲೆವೆಲ್ ಸಿನಿಮಾ ಸಿಕ್ಕರೆ ಅದು ಇತಿಹಾಸ ಸೃಷ್ಟಿಸುತ್ತಾ ಅಥವಾ ನಿಮ್ಮ ಪ್ರಕಾರ ಇನ್ನೇನು ಬೇಕು? ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ಓದುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಿನಿಮಾ ಡಿಸ್ಕಷನ್ಗಳಿಗಾಗಿ ಸಿನಿಮಾ ಲೆನ್ಸ್ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಸೂಪರ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಧನ್ಯವಾದಗಳು.